ಕನ್ನಡ ಚಿತ್ರರಂಗದ ಪ್ರತಿಭಾನ್ವಿತರ ಯುವ ನಿರ್ದೇಶಕ ಜಯರಾಮ್ ಭದ್ರಾವತಿ ನಿರ್ದೇಶಿಸಿರುವ ಚೇಸರ್ ಚಿತ್ರದ ಆಡಿಯೋ ಬಿಡುಗಡೆ ಸಮಾರಂಭ ಮೇ 9ಕ್ಕೆ ಸಂಜೆ ನಗರದ ಅಂಬೇಡ್ಕರ್ ಭವನದಲ್ಲಿ ನಡೆಯಲಿದೆ. ಹೆಸರಾಂತ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಸಂಗೀತ ಸಂಯೋಜನೆಯೊಂದಿಗೆ ಮೂಡಿ ಬಂದ ಈ ಚಿತ್ರದ ಹಾಡುಗಳ ಅನಾವರಣ ಕಾರ್ಯಕ್ರಮ ಚಿತ್ರತಂಡ ಅದ್ದೂರಿಯಾಗಿ ನಡೆಸಲು ಉದ್ದೇಶಿಸಿದೆ. ಅಂದು ಚಿತ್ರದ ನಾಯಕ ನಾಯಕಿ ಸೇರಿದಂತೆ ಇಡೀ ತಂಡವೇ ಶಿವಮೊಗ್ಗ ನಗರಕ್ಕೆ ಆಗಮಿಸುತ್ತಾ ಇದೆ. ಅವರೊಂದಿಗೆ ಸಂಸದ ಬಿವೈ ರಾಘವೇಂದ್ರ, ಶಾಸಕ ಆರ್ ಜ್ಞಾನೇಂದ್ರ, ಶಾಸಕ ಎಸ್ಎನ್ ಚನ್ನಬಸಪ್ಪ, ಕಾಂಗ್ರೆಸ್ ಮುಖಂಡರಾದ ಎಂ ಶ್ರೀಕಾಂತ್, ಬಿಎಂ ಶ್ರೀನಿವಾಸ್ ಹಾಗೂ ಖ್ಯಾತ ನಿರ್ದೇಶಕ ಆರ್ ಚಂದ್ರು ಸೇರಿದಂತೆ ಅನೇಕ ರಾಜಕೀಯ ಹಾಗೂ ಚಿತ್ರರಂಗದ ಗಣ್ಯರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಅನೇಕ ಹಿರಿಯ ಕಲಾವಿದರು ಕೂಡ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ ಎಂದು ಈ ಕುರಿತು ಚಿತ್ರತಂಡವು ಪತ್ರಿಕಾ ಭವನದಲ್ಲಿ ಟೀಸರ್ ಪ್ರದರ್ಶನ ಮೂಲಕ ಮಾಹಿತಿ ಹಂಚಿಕೊಂಡಿತು. ಆ್ಯಕ್ಚುಲಿ ಈ ಸಿನಿಮಾದಲ್ಲಿ 4 ಫೈಟ್ ಇದೆ, ಒಂದು ಬೈಕ್ ರೇಸ್ ಇದೆ, ಬರೆದಿದ್ದಾರೆ, ಕೆ ಕಲ್ಯಾಣ್ ಅಂತ ಬರೆದಿದ್ದಾರೆ. ಸೊ ಇದರಲ್ಲಿ ಎಲ್ಲ ಆರ್ಟಿಸ್ಟ್ ಇದ್ದಾರೆ, ಮೇನ್ ಆರ್ಟಿಸ್ಟ್ಗಳು ರವಿಶಂಕರ್, ರಂಗಾಯಣ ರಘು, ಸುಚೇಂದ್ರ ಪ್ರಸಾದ್, ಸಾಧು ಕೋಕಿಲ, ಚಿಕ್ಕಣ್ಣ ಮಾಡಿದ್ದಾರೆ. ಹಾಗೂ ನಮ್ಮ ಕಲ್ಮನೆ ಮಂಜಣ್ಣವರು ಸಹ ಇದಕ್ಕೆ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡಿದ್ದಾರೆ. ಸೊ ಈ ಸಿನಿಮಾ ಒಂದು ಶೈಲೇಂದ್ರ ಬಾಬು ದೊಡ್ಡ ಒಬ್ಬ ಪ್ರೊಡ್ಯೂಸರ್ ಮಗ ಸುಮಂತ್ ಅಂತ ಅವರು ಹೀರೋ ಆಗಿ ವರ್ಕ್ ಮಾಡಿದ್ದಾರೆ. ಆಮೇಲೆ ಕೋ ಆರ್ಟಿಸ್ಟ್ಗಳು ಎಲ್ಲ ಈ ಸಿನಿಮಾದಲ್ಲಿ ದೊಡ್ಡ ಆರ್ಟಿಸ್ಟ್ಗಳನ್ನೇ ನಾವು ಇದರಲ್ಲಿ ಆ್ಯಕ್ಟಿಂಗ್ ಮಾಡಿಸಿದ್ದೀವಿ. ಈ ಸಿನಿಮಾಗೆ ಮಾಲತಿ ಮೇಡಮ್ ಯಾವುದೇ ಕೊರತೆ ಇಲ್ದಂಗೆ ನಮಗೆ ಏನು ಬೇಕು ಎಲ್ಲ ಕೊಟ್ಟು ಎಲ್ಲ ಯಾವುದೇ ಬಜೆಟಲ್ಲಿ ಯಾವುದೇ ಥರ ಕಾಂಪ್ರಮೈಸ್ ಆಗ್ದೇ ಈ ಸಿನಿಮಾನ ಮಾಡಿದ್ದೀವಿ. ಈ ಸಿನಿಮಾ ಈಗ ಏನಪ್ಪ ಅಂದರೆ ಶಿವಮೊಗ್ಗದಲ್ಲೇ ಒಂದು ದೊಡ್ಡ ಇವೆಂಟ್ ಮಾಡೋಣ ಅಂತ ಪ್ಲಾನ್ ಮಾಡಿ ಮೇ 9th ಆಡಿಯೋ ಲಾಂಚ್ ಮಾಡ್ತಾ ಇದ್ವಿ ಅಂಬೇಡ್ಕರ್ ಭವನದಲ್ಲಿ. ದಯಮಾಡಿ ನೀವೆಲ್ಲರೂ ಬರಬೇಕು, ನಿಮ್ಮ ಸಪೋರ್ಟ್ ಬೇಕು, ದಯವಿಟ್ಟು ನೀವು ಪ್ರೋತ್ಸಾಹಿಸಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಸರ್. ಈಗ ನಮ್ಮ ಈ ಟೆಕ್ನಿಷಿಯನ್ ಟೀಮ್ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ ಬಂದು ಅರ್ಜುನ್ ಜನ್ಯ, ಸಿಂಗರ್ ಬಂದು ಜಸ್ಕರಣ್ ಸಿಂಗ್, ಮೊನ್ನೆ ಮೆಗಾ ಹಿಟ್ ಆಯಿತು ಒಂದು ಸಾಂಗು ದ್ವಾಪರ ಅಂತ ಒಂದು ಸಾಂಗು, ಅವರೇ ಈ ಸಾಂಗ್ನ ಆಡಿರೋದು. ಆಮೇಲೆ ಯಾವುದೇ ಥರ ಆ್ಯಕ್ಷನ್ ಪೋರ್ಷನ್ ಎಲ್ಲ ರವಿವರ್ಮ ಮಾಡಿದ್ದಾರೆ. ಆಮೇಲೆ DOP ಬಂದು KS ಚಂದ್ರಶೇಖರ್ ಅಂತ. ನಾವು ಯಾವುದೇ ಆರ್ಟಿಸ್ಟ್ ವಿಚಾರದಲ್ಲಿ, ಟೆಕ್ನಿಷಿಯನ್ ವಿಚಾರದಲ್ಲಿ ನಾವು ಯಾವುದೇ ವಿಚಾರದಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಯಾಕೆಂದರೆ ಇದು ಒಂದು ದೊಡ್ಡ ಬಿಗ್ ಬಜೆಟ್ ಸಿನಿಮಾನೇ ನಾವು ಮಾಡಿದ್ದೀವಿ, ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ದಯವಿಟ್ಟು ಈ ಸಿನಿಮಾಗೆ ನಿಮ್ದೆಲ್ಲ ಪ್ರೋತ್ಸಾಹ ಇರಲಿ, ಸಪೋರ್ಟ್ ಇರಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಇದಕ್ಕೆ ಸಾಹಿತ್ಯ ಬರೆದಿರೋ ಕವಿರಾಜ್ ಅವರು ಸಹ ಇಲ್ಲೇ ನಮ್ಮೂರಿನವರೇ, ಕವಿರಾಜ್ ಕೂಡ ಅವರು ಬರ್ತಾರೆ. ಎಲ್ಲ ಟೆಕ್ನಿಷಿಯನ್ಸ್ಗಳು, ಎಲ್ಲ ಆರ್ಟಿಸ್ಟ್ಗಳು ಮೇ 9th ಬರ್ತಾರೆ. ದಯವಿಟ್ಟು ನೀವೆಲ್ಲ ಬನ್ನಿ ಸರ್, ದಯವಿಟ್ಟು ನಿಮ್ಮ ಸಪೋರ್ಟ್ ಇರಲಿ. ಏನೇ ಕೇಳಿದ್ರೆ ಕೇಳ್ಬೋದು ಸರ್, ಪ್ಲೀಸ್. ಸರ್, ಅರ್ಜುನ್ ಜನ್ಯ ಬರ್ತಾರೆ, ಜಸ್ಕರಣ್ ಸಿಂಗ್ ಬರ್ತಾರೆ, ಕವಿರಾಜ್ ಬರ್ತಾರೆ, ಇನ್ನು ಕ್ಯಾಶುವಲಿ ಹೀರೋಯಿನ್ ಬರ್ತಾರೆ. ಆಮೇಲೆ ಸಂಗೀತಾ ಮೇಡಮ್ ಬರ್ತಾರೆ, ಸುಮಂತ್ ಶೈಲೇಂದ್ರ ಬರ್ತಾರೆ, ಸುಮಂತ್ ಬರ್ತಾರೆ, ರಕ್ಷಾ ಮೆನನ್ ಅಂತ ಹೀರೋಯಿನ್ ಬರ್ತಾರೆ. ಬೇಸ್ಡ್ ಟ್ರೂ ಸ್ಟೋರಿ ಸರ್. ಇದೊಂದು ರಿಜಿಸ್ಟರ್ ಆಫೀಸಲ್ಲಿ ನಡೆದಿರೋಂಥ ಒಂದು ಸಬ್ಜೆಕ್ಟು. ನನಗೆ ಯಾವುದೋ ಒಂದು ಲವ್ ಮ್ಯಾರೇಜ್ ಮಾಡ್ಸಕ್ಕೆ ಹೋದಾಗ ಅದೊಂದು ಸಬ್ ರಿಜಿಸ್ಟರ್ ಆಫೀಸ್ ರಾಮರಾವ್ ಅಂತ ಇದ್ರು. ಅವರು ಇದ್ರದ್ದು ಒಂದು ಸಣ್ಣ ಒಂದು ಥ್ರೆಡ್ ಹೇಳಿದ್ರು. ಆ ಥ್ರೆಡ್ನೇ ತಗೊಂಡು ಇದನ್ನೊಂದು ಸ್ಕ್ರಿಪ್ಟ್ ಮಾಡಿ ಫೈನಲಿ ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಸಬ್ಜೆಕ್ಟ್ ಆಗಿ ಮಾಡಿ, ಇದಕ್ಕೆ ನಮ್ಮ ಮಾಲತಿ ಶೇಖರ್ ಅವರು ತುಂಬ ಸಪೋರ್ಟ್ ಮಾಡಿ ಸ್ಕ್ರೀನ್ ಏನೇನು ಬೇಕು ಅದನ್ನೆಲ್ಲ ಒದಗಿಸ್ಕೊಟ್ಟು ನಮಗೆಲ್ಲೂ ಕಾಂಪ್ರಮೈಸ್ ಆಗದಂಗೆ ಒಂದು ಸಿನಿಮಾನ ಔಟ್ಪುಟ್ ರೆಡಿ ಮಾಡಿದ್ವಿ ಸರ್. ಇದು ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್, ಒಂದು ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಜೊತೆಗೆ ಒಂದು ಲವ್ ವಿತ್ ಆಕ್ಷನ್ ಸಬ್ಜೆಕ್ಟ್ ಸರ್. ರಿಲೀಸ್ ಪ್ಲಾನು ಸರ್ ಅದೇ, ಈಗ ಆಡಿಯೋ ಲಾಂಚ್ ಮಾಡಿ ಒಂದು ಸ್ವಲ್ಪ ಬಿಸ್ನೆಸ್ ಟ್ರೈ ಮಾಡಿ, ಸಾಧ್ಯ ಹೋದರೆ ಜುಲೈ ಪ್ಲಾನ್ ಮಾಡ್ತಾ ಇದೀವಿ ಸರ್, ಇಲ್ಲ ಆಗಸ್ಟಲ್ಲಿ ಆ್ಯಕ್ಚುಲಿ ದೊಡ್ಡ ಸಿನಿಮಾ ಇದ್ದಾವೆ, ಇಲ್ಲ ಜುಲೈನೇ ಪ್ಲಾನ್ ಮಾಡ್ತೀವಿ ಸರ್. ಮಾತುಕತೆ ಮಾಡ್ತಿರೋದು ತುಂಬ ಖುಷಿ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್. ನಾನು ಶಿವಮೊಗ್ಗದಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಸುಮಾರು ಜನಕ್ಕೆ ಗೊತ್ತಿದೆ. ನಾನು ಸಂಘ ಸಂಸ್ಥೆಗಳಲ್ಲಿ ಹಾಗೆ ರಾಜಕೀಯದಲ್ಲೂ ಸಕ್ರಿಯವಾಗಿ ಕೆಲಸನ ನಿರ್ವಹಿಸ್ತಾ ಇದ್ದೆ. ಹಾಗೆ ಜೊತೆಗೆ ನಾನು ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಕೂಡ ಮಾಡಿದ್ದೀನಿ. ಮಾಡ್ತಾ ನನ್ನ ಮಗಳಿಗೆ ನೆಕ್ಸ್ಟು ಅವಳು ಫ್ಯೂಚರಲ್ಲಿ ನಟನೆ ಮಾಡಬೇಕು ಅಂತ ಅವಳಿಗೆ ಆಸಕ್ತಿ ಇದ್ದಾಗ ಒಬ್ಬ ತಾಯಿಯಾಗಿ ನಾನು ಜವಾಬ್ದಾರಿ ತೊಗೋಬೇಕಾಗಿತ್ತು. ನನಗೆ ಇಂಡಸ್ಟ್ರಿ ಹೊಸದು, ಸಿನಿಮಾದಲ್ಲಿ ಯಾವ ಥರ ಏನು ಎತ್ತ ಅಲ್ಲಿನ ಸಂಪರ್ಕ ಹೇಗಿದೆ ಅನ್ನೋದು ತಿಳ್ಕೊಬೇಕಾಗಿತ್ತು. ಸೊ ಅದೇ ಟೈಮಿಗೆ ನನಗೆ ಜಯರಾಮ್ ಸರ್ ಸಿಕ್ಕಿದ್ರು. ನಾನು ಬುದ್ಧಿವಂತ 2
ಅವರು ಡೈರೆಕ್ಷನಲ್ಲಿ ನಾನು ಒಂದು ಜಡ್ಜ್ ಪಾತ್ರ ಮಾಡಬೇಕಾದ್ರೆ ಸಿಕ್ಕಿದ್ರು. ಆವಾಗ ನಾನು ಹೇಳಿದೆ, ಒಂದು ಸ್ಮಾಲ್ ಬಜೆಟಲ್ಲಿ ಒಂದು ಮೂವಿ ಮಾಡಬೇಕು ನನಗೂ ಅನಿಸ್ತಾ ಸರ್ ಅಂದಾಗ, ಅವರು ಮಾಡಿ ಮೇಡಮ್ ಈ ಥರ ಇದೆ, ಬಟ್ ಚೆನ್ನಾಗಿದೆ, ಈ ಥರ ಸ್ಟೋರಿ ಮಾಡ್ಕೊಂಡು ಹೋದ್ರೆ ಒಂದು ಎಲ್ಲ ಇದ್ದಾರೆ ನೋಡಿ, ಈ ಥರ ಚೆನ್ನಾಗಿದೆ ಸ್ಟೋರಿ ಅಂತ ಹೇಳಿದರು. ನೋಡೋಣ ಅಂತ ಒಂದು 6 ಮಂತ್ ಹಾಗೆ ಹೇಗೆ ಅಂತ ಯೋಚನೆ ಮಾಡಿದೆ. ಅದಾದ ನಂತರ ನಾನು ಇಂಡಸ್ಟ್ರಿಗೆ ಬಂದೆ. ಇಂಡಸ್ಟ್ರೀಲಿ ಎಲ್ಲ ಥರದಲ್ಲೂ ನಾನು ವರ್ಕ್ ಮಾಡಿದಾಗ ನನಗೆ ಖುಷಿ ಆಯಿತು. ಸೊ ನನ್ನ ಮಗಳನ್ನು ಅಲ್ಲಿ ಜಾಯಿನ್ ಮಾಡಿಸ್ಬೋದು, ಯಾವುದೇ ಥರ ತೊಂದರೆ ಇಲ್ಲ ಅಂತ ಅನಿಸ್ತು. ಆ ಉದ್ದೇಶಕ್ಕೋಸ್ಕರ ಮಾಡ್ತಾ ಮಾಡ್ತಾ ಈಗ ದೊಡ್ಡ ಬಜೆಟಲ್ಲೇ ಒಂದು ಮೂವಿ ಆಗಿದೆ. ಸಿನಿಮಾ ನೋಡೋರಿಗೆ ಯಾವುದೇ ಥರದಲ್ಲಿ ಮೋಸ ಇಲ್ಲ. ಯಾಕೆಂದರೆ 2 ಗಂಟೆ ಕುತ್ಕೊಂಡು ನೋಡ್ತಾರೆ ಅಂದರೆ ಅವ್ರ ದುಡ್ಡು ಮೋಸ ಆಗಬಾರ್ದು. ಸುಮ್ಮನೆ ಕುತ್ಕೊಂಡ್ರಿ ಏನೋ ಒಂದಿದೆ ಅಂತ ಹೋಗೋದು ನನಗಿಷ್ಟ ಇರಲಿಲ್ಲ. ಸೊ ನಾವೀಗ ಒಬ್ಬ ಕುತ್ಕೊಂಡು ನೋಡಬೇಕಾದ್ರೆ ಮನೋರಂಜನೆಗೆ ಯಾವ ಥರ ಇರಬೇಕು, ಒಂದು ಕಾಮಿಡಿ ಇರಬೇಕು, ಒಂದು ಆ್ಯಕ್ಷನ್ ಇರಬೇಕು, ಸೆಂಟಿಮೆಂಟ್ ಇರಬೇಕು, ಫ್ಯಾಮಿಲಿ ಸೆಂಟಿಮೆಂಟ್ ಇರಬೇಕು. ಸೊ ಈ ಥರದಲ್ಲಿ ನಡೆಯುವಂತಹ ಸ್ಟೋರಿ. 2 ಗಂಟೆ ಕಳೆದಿದ್ದು ಟೈಮ್ ಗೊತ್ತಾಗೋದಿಲ್ಲ. ದಯವಿಟ್ಟು ಎಲ್ಲರೂ ಬಂದು ಸಹಕರಿಸಿ ಈ ಸಿನಿಮಾಗೆ. ನಿಮ್ಮ ಮನೆ ಮಗಳು ಆ್ಯಕ್ಚುಲಿ ಶಿವಮೊಗ್ಗದವಳು, ನೀವೆಲ್ಲರೂ ಪ್ರೋತ್ಸಾಹ ಕೊಟ್ಟು ನನ್ನ ಸಿನಿಮಾಗೆ ಒಂದು ಎಲ್ಲ ಮನ್ಮನೆಗೂ ರೀಚ್ ಆಗಂಗೆ